ಇವತ್ತು ಮಂಗಳೂರು ರೆಸಿಪಿ ಪುನರ್ಪುಳಿ ಸಾಂಬಾರ್. ಕನ್ನಡದಲ್ಲಿ ಇದಕ್ಕೆ ಕೋಕಂ ಸಾಂಬಾರ್ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾದ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬೇಕು. ಹುಳಿ ಇರೋದ್ರಿಂದ ಜಾಸ್ತಿನೇ ಹಾಕಬೇಕು, ಅಂದ್ರೆ ಟೇಸ್ಟ್ ಆಗುತ್ತೆ. ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ, ಒಣ ಮೆಣಸಿನಕಾಯಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸಾಸಿವೆ. ಆಯಿಲ್ನ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋಬೇಕು. ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸು, ಇದು ನೀರನ್ನ ಹಾಕ್ಕೋಬೇಕು. ಇದನ್ನ ನೀರು ಚೆನ್ನಾಗಿ ತೊಳೆದು ಇದನ್ನ ಹಾಕ್ಬಾರ್ದು, ನೀರಷ್ಟೇ ಹಾಕ್ಬೇಕು. ಇಷ್ಟ ಆಗಿದೆ, ಇದನ್ನ ಫುಲ್ ಹಾಕ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಕೊನೆಯಲ್ಲಿ ಬೆಲ್ಲ ಹಾಕ್ಬೇಕು. ಇಷ್ಟ. ಇದನ್ನ ಮುಚ್ಚಿ ಫ್ಲೇಮ್ ಚೂರು ಜೋರಿಟ್ಟು ಕಾಯಿಸ್ಕೊಳ್ಬೇಕು. ಇದು ನೋಡಿ, ಇದು ಕುದ್ದೆ ಆಗಿದೆ. ಈಗ ಸರ್ವಿಂಗ್ ಬೌಲಲ್ಲಿ ನಾವು ಮಾಡ್ಕೊತಾ ಇದ್ದೀವಿ, ಸರ್ವ್ ಮಾಡ್ಕೊತಾ ಇದ್ದೀವಿ. ನೋಡಿ ಈ ರೀತಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರ್ತದೆ. ಓವರ್ ಪಿತ್ತ ಆಗಿರ್ತದಲ್ಲ, ಅವಾಗ ವಾಮಿಟಿಂಗ್ ಸೆನ್ಸೇಷನ್ ಆಗಿರುತ್ತದಲ್ವಾ, ಅವಾಗ ಈ ರೀತಿ ಮಾಡಿ ಕುಡಿಯೋದ್ರಿಂದ ವಾಮಿಟಿಂಗ್, ತಲೆನೋವು ಏನು ಇರೋದಿಲ್ಲ. ಪಿತ್ತದಿಂದ ಬರುವಂತ ತಲೆನೋವು, ವಾಮಿಟಿಂಗ್ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ಲ ಕಡಿಮೆ ಆಗುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.